ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮ್ಮ. ನಾನು ಇವತ್ತು ನಿಮಗೆ ಈ ವಿಡಿಯೋನಲ್ಲಿ ಒಂದು ಪೇಪರ್ ಕಟ್ಟಿಂಗ್ ಯಾವ ರೀತಿಯಾಗಿ ನೀವು ಪೇಪರ್ ಕಟ್ಟಿಂಗ್ ಇವತ್ತು ನಾನು ತೋರಿಸೋದು ಪೇಪರ್ ಕಟ್ಟಿಂಗ್ ಮೇಲೆ. ನೀವು ಅದನ್ನು ನಿಮ್ಮ ಇದು ಲೈನಿಂಗ್ ಬ್ಲೌಸ್ ಆದರೆ ಲೈನಿಂಗ್ ಮೇಲೆ ಮಾರ್ಕ್ ಮಾಡ್ಬೋದು, ಪ್ಲೈನ್ ಬ್ಲೌಸ್ ಆದರೆ ಪ್ಲೈನ್ ಬ್ಲೌಸ್ ಮೇಲೆ ನೀವು ಆ ಥರ ಮಾರ್ಕ್ ಮಾಡ್ಬೋದು. ಇವತ್ತು ತುಂಬ ಡೀಟೇಲಾಗಿ ಯಾವ ರೀತಿ ಮಾರ್ಕ್ ಮಾಡೋದು, ಎಷ್ಟು ನಾವು ಬಟ್ಟೆನ ಎಷ್ಟು ಎಕ್ಸ್ಟ್ರಾ ತೊಗೊಳ್ಳೋದು ಆ ಥರದ್ದು ಇವತ್ತು ನಾನು ಒಂದು ಬ್ಲೌಸ್ನ ಮಾರ್ಕಿಂಗ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಆದಷ್ಟು ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ, ಸಪೋರ್ಟ್ನ ಮಾಡಿ. ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಆದಷ್ಟು ವಿಡಿಯೋನ ಲೈಕ್ನ ಮಾಡಿ. ನಾನು ಇವಾಗ ಬನ್ನಿ ಪೇಪರ್ ಕಟ್ಟಿಂಗ್ ತೋರಿಸ್ತೀನಿ. ನಾನು ಏನು ಗೊತ್ತಾ, ನಾನು ಈ ಥರ ನಾರ್ಮಲ್, ನೀವು ಈ ಥರ ಪ್ಲೇನ್ ಪೇಪರಲ್ಲಾದರೂ ಮಾಡಿವಿ, ಅಥವಾ ಇದು ಬರುತ್ತಲ್ವ ನ್ಯೂಸ್ ಪೇಪರಲ್ಲಾದರೂ ಮಾಡ್ಬೋದು. ನೀವು ಟೈಲರಿಂಗ್ ಕಲಿಯುವಾಗ ಆಲ್ಮೋಸ್ಟ್ ಈ ಥರ ಪೇಪರ್ ಜಾಸ್ತಿ ಸಿಗಲ್ಲ ನಮಗೆ, ಆದಷ್ಟು ನ್ಯೂಸ್ ಪೇಪರ್ ಮೇಲೆ ನೀವು ಕಲಿಬೇಕಾಗುತ್ತೆ. ನಾನು ನಿಮಗೆ ಡೀಟೇಲಾಗಿ ಗೊತ್ತಾಗಲಿ ಅಂತ ಈ ಥರ ಪ್ಲೈನ್ ಪೇಪರ್ ಮೇಲೆ ನಾನು ಇವತ್ತು ನಿಮಗೆ ಕಟ್ಟಿಂಗ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡೋಣ, ನಾನು ಎಕ್ಸ್ಪ್ಲೈನ್ನ ಮಾಡಿ ತೋರಿಸೋದ್ರಿಂದ ಸ್ಲೀವ್ಸ್ ಒಂದು ಪಾರ್ಟು ಮತ್ತು ಫ್ರಂಟ್ ಟು ಬ್ಯಾಕ್ ಒಂದು ಪಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಟ್ಟಿಂಗ್ ಇವತ್ತು ನಾನು ನಿಮ್ಮ ಹತ್ರ ಶೇರ್ನ ಮಾಡ್ಕೋತಾ ಇದ್ದೀನಿ. ಆದಷ್ಟು ಹೊಸ್ದಾಗಿ ಟೈಲರಿಂಗ್ ಯಾರ್ಯಾರು ಕಲಿತಿರೋ ಅವ್ರಿಗೆಲ್ಲ ಇದು ತುಂಬಾ ಯೂಸ್ಫುಲ್ ವಿಡಿಯೋ ಅಂತ ಹೇಳ್ಬೋದು. ಆಲ್ರೆಡಿ ನಾನು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ, ಒನ್ ಟೈಮ್ ತೋರಿಸಿದ್ದೀನಿ ನಾನು ಯಾವ ಥರ ನಾವು ಮಾರ್ಕ್ನ ಮಾಡ್ಕೋಬೇಕು, ಕಟಿಂಗ್ನ ಮಾಡ್ಕೋಬೇಕು ಅಂತ ತೋರಿಸಿದ್ದೀನಿ. ಇದು ಆದಷ್ಟು ಸ್ವಲ್ಪ ಪೇಪರು ನಾನು ಲೆಂತ್ ಇರೋದೇ ತೊಗೊಂಡಿದ್ದೀನಿ. ಫುಲ್ಲು ನಾನು ಏನು ಮೆಜರ್ಮೆಂಟ್ನ ನಾನು ತೊಗೋತೀನಿ ಆ ಮೆಜರ್ಮೆಂಟಿಗೆ ಫುಲ್ ಬರೋ ಥರ ನಾನು ಇಲ್ಲಿ ತೊಗೋತಾ ಇದ್ದೀನಿ. ಇವಾಗ ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ಮಾರ್ಕ ಮಾಡೋದು ಒಂದು ಬ್ಲೌಸ್ನ ಮೆಜರ್ಮೆಂಟ್ ತೊಗೊಂಡ್ರೆ ಅಂತ. ನಾನು ಇಲ್ಲಿ ಯಾವುದೇ ಥರ ಬ್ಲೌಸು ತೊಗೊಂಡು ನಿಮಗೆ ಮೆಜರ್ ಮಾಡಿ ತೋರಿಸಲ್ಲ, ಸೈಜ್ ಮೇಲೆ ಡಿಪೆಂಡ್ ಮಾಡ್ತೀನಿ. ಇವಾಗ ಒಂದು 40 ಸೈಜು, 36 ಸೈಜು, 34 ಸೈಜು, ಈ ಥರ ನಾನು ಜಾಸ್ತಿ 38, 40, 42 ಈ ಥರದ್ದು ನಾನು ಜಾಸ್ತಿ ಕಟ್ಟಿಂಗ್ನ ತೋರಿಸಿದ್ದೀನಿ ನನ್ನ ವಿಡಿಯೋನಲ್ಲಿ. ತುಂಬ ಕಡಿಮೆ ಸೈಜ್ದು ನಾನು ಪೇಪರ್ ಕಟ್ಟಿಂಗ ತೋರಿಸಿಲ್ಲ. ಹಂಗಾಗಿ ನಾನು ಈ ಸಲ 34ದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕ್ಯಾಲ್ಕುಲೇಷನ್ ಮೇಲೆ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇರೋದು. ಯಾವುದೇ ರೀತಿಯಾದ ಬ್ಲೌಸ್ ಮೆಜರ್ಮೆಂಟ್ ನಾನು ತೊಗೋತಾ ಇಲ್ಲ. ಹಾಗಾಗಿ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟು ಆಮೇಲೆ ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಇದೇ ಥರ ನೆಕ್ಸ್ಟು ಇದೇ ಥರ ಮಾಡೋಣ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನು ಗೊತ್ತಾ, ಹೇಳಿರ್ತೀವಿ, ಅದಕ್ಕೆ ಕೆಲವೊಂದು ಟೈಮು ವಿಡಿಯೋ ಹಾಕದೇ ಇರೋ ಅಂಥ ಪರಿಸ್ಥಿತಿಗಳು ಬಂದುಬಿಡ್ತವೆ. ಹಂಗಾಗಿ ಅದು ಅವಾಗವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಆದಷ್ಟು ಈ ಥರ ಇನ್ನು ವೀಡಿಯೋಸ್ ಹಾಕೋಕ್ಕೆ ನಾನು ಟ್ರೈನ ಮಾಡ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಇವತ್ತು ಯಾವುದೇ ವಾಯ್ಸ್ ಓವರ್ ಕೊಡಲ್ಲ. ಯಾಕೆಂದರೆ ಈ ಥರ ವೀಡಿಯೋಸ್ ಮಾಡ್ತಾ ಇದ್ದಾಗ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಾ ಇದ್ರೇ ಚೆನ್ನಾಗಿರುತ್ತೆ. ನಾವು ವಾಯ್ಸ್ ಓವರ್ ಕೊಡೋಕೆ ಹೋದಾಗ ಕೆಲವೊಂದು ಪಾಯಿಂಟ್ಸ್ಗಳ ಮಿಸ್ ಮಾಡೋ ಚಾನ್ಸಸ್ ಇರುತ್ತೆ. ಇಲ್ಲಿ ಅಂದರೆ ನಾವು ಎಕ್ಸ್ಪ್ಲೈನ್ ಮಾಡಿ ನಾವು ಹೇಳ್ತಾ ಇದ್ದಾಗ ನಮಗೆ ಪ್ರತಿಯೊಂದು ಪಾಯಿಂಟು ಹೇಳ್ತಾ ಹೋಗ್ತೀವಿ. ಇಲ್ಲಿ ಸ್ವಲ್ಪ ನಾನು ಆ ಕಡೆ ಸ್ವಲ್ಪ ಸೌಂಡ್ಗಳು ಬರ್ತವೆ. ಅಂದರೆ ಮಳಿಗೆಗಳ ಪಕ್ಕ ಇಲ್ಲಿ ಬೇರೆ ಕೆಲಸ ಮಾಡ್ತಾ ಇರ್ತಾರಲ್ವ, ಹಾಗಾಗಿ ಇವಾಗ ನಾನು ಇಲ್ಲಿ ಫಸ್ಟಿಗೆ ನಾನು ಹೇಳ್ದಂಗೆ 32 ಸೈಜು ನಾನಿಲ್ಲಿ ಬ್ಲೌಸ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. 32 ಸೈಜು ಇದು ಫುಲ್ ಅವ್ರದ್ದು ಬಾಡಿ ಫಿಟ್ಟಿಂಗ್ ಬಂದ್ಬಿಟ್ಟು 32 ಸೈಜ್, ಬ್ಲೌಸ್ದು ಸೈಜ್ ಬಂದ್ಬಿಟ್ಟು 32 ಸೈಜ್. ಈಗ ಇಲ್ಲಿಗೆ ಇದಕ್ಕೆ ಒಂದು ½ ಇಂಚಿಗೆ ಒಂದು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ಇದು ನಮಗೆ ಮಾರ್ಜಿನ್, ಇದು ಬಂದ್ಬಿಟ್ಟು ನಿಮಗೆ ಒಳಗಡೆ ಫೋಲ್ಡಿಂಗ್ ಮಾಡೋಕ್ಕೆ ಮಾರ್ಜಿನ್, ಓಕೆನಾ. ಈಗ ನೀವು ನೆಕ್ಸ್ಟು ಲೆಂತ್ ತೊಗೊಳ್ಳಿ. ಬ್ಲೌಸ್ ಲೆಂತು ಎಷ್ಟು ಅಂತಂದರೆ 112. ಈ ಸೈಜಿಗೆ ತುಂಬ ಲೆಂತ್ ಏನು ತೊಗೋಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ ಫ್ರೆಂಡ್ಸ್. 12 ನೀವು ತೊಗೋಬೇಕಾಗುತ್ತೆ. ಇವಾಗ ಇದು ½ ಇಂಚಿಗೆ ನಿಮಗೆ ಈ ಬ್ಯಾಕ್ ಪಾರ್ಟು ನಾನು ನಿಮಗೆ ಮಾರ್ಕ್ ಮಾಡಿ ಫಸ್ಟಿಗೆ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ನಿಮಗೆ ½ ಇಂಚು ಮಾರ್ಜಿನ್ನು.
ಮತ್ತು ನೀವು ಇವಾಗ ಇಲ್ಲಿಂದ ನಿಮಗೆ ಬ್ಲೌಸ್ ಲೆಂತ್ ಬಂದುಬಿಟ್ಟು ನೀನು 12 ಇಂಚು ಅಂದರೆ 12 ಇಂಚನ್ನ ನಾವಿಲ್ಲಿ ತೊಗೋಬೇಕು ನೋಡಿ. 12 ಇಂಚು ಬೇಕಾದರೆ ನಿಮಗೆ ಈ ಥರ ನಿಮಗೆ ಅಪ್ ಆ್ಯಂಡ್ ಡೌನ್ ಬರುತ್ತೆ ಏನಂಗಿದ್ರೆ ಈ ಥರ ಹಾಕ್ಕೊಬಿಟ್ಟು ಮಾರ್ಕ್ ಹಾಕ್ಕೊಂಡು ಕರೆಕ್ಟಾಗಿ 12 ಇಂಚಿಗೆ ಈ ಥರ ಲೈನ ಹಾಕ್ಕೊಳ್ಳಿ ಆಯಿತಾ. ಹಾಕ್ಕೊಂಡ್ಮೇಲೆ ನೀವು ಇವಾಗ ಫಸ್ಟಿಗೆ ಏನು ಮಾಡಬೇಕು ಹೇಳಿ, ನಿಮಗೆ ಆಲ್ಮೋಸ್ಟ್ ಫ್ರೆಂಡ್ಸ್ ಒಂದು 42 ಇಂಚ್ವರೆಗೂ ನಾವು ಕುತ್ತಿಗೆ ಅಂದರೆ ನೆಕ್ಕು ವಿಡ್ತ್, ಕುತ್ತಿಗೆ ಅಗಲ, ನಿಮಗೆ ಫ್ರಂಟ್ ಡೀಪ್ ಬ್ಯಾಕ್ ಡೀಪನ್ನ ನೀವು 2.5ನೇ ತೊಗೋಬೇಕು ಫ್ರೆಂಡ್ಸ್. ಏನು ಗೊತ್ತಾ, ಇದಕ್ಕಿಂತ ನೀವು ಜಾಸ್ತಿ ತೊಗೊಂಡ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ಸು ಕೂಡ ಜಾಸ್ತಿ ಇರುತ್ತೆ. ಯಾಕೆಂದರೆ ಈ ಕಡೆ ಹೋಗುತ್ತೆ, ಸ್ವಲ್ಪ ಶೋಲ್ಡ್ರ್ ಬರುತ್ತೆ, ನೀವು ವೇರ್ ಮಾಡಿದಾಗ ಸ್ವಲ್ಪ ಎಳ್ದಂಗೆ ಆಗುತ್ತೆ. ಹಂಗಾಗಿ ನಿಮಗೆ ಇದನ್ನು 2.5 ಇಂಚು ಅಂದರೆ 2.5 ಇಂಚು ನಿಮಗೆ ರೆಡಿ ಬರಬೇಕು. ನೀವು ಕರೆಕ್ಟಾಗಿ ಒಂದು ಪಾಯಿಂಟು ಇದು ಕಟ್ಟಿಂಗ್ ಮಾಡಿಸ್ಕೊಂಡ್ರೆ ನಿಮಗೆ ಇದು ಸ್ಟಿಚಿಂಗ್ಗೆ ರೆಡಿ ಸ್ಟಿಚಿಂಗು ಮಾರ್ಜಿನ್ ಬರುತ್ತೆ. ಓಕೆನಾ. ಈಗ ನೆಕ್ಸ್ಟ್ ನಿಮಗೆ ಮತ್ತೆ ಇಲ್ಲಿಂದ 2.5 ಇಂಚು ಇದು ಶೋಲ್ಡ್ರು. ಅಂದರೆ ಇವಾಗ ಇವ್ರದ್ದು ಬಂದ್ಬಿಟ್ಟು 32 ಇಂಚ್ ಅಲ್ವಾ, 32 ಇಂಚು 36 ಇಂಚ್ 34 32 34 ಅವ್ರಿಗೆ ನಿಮಗೆ ಶೋಲ್ಡರ್ ಬಂದ್ಬಿಟ್ಟು 2.5 ಇಂಚು ಸಾಕು ಫ್ರೆಂಡ್ಸ್. ಅವ್ರು ಏನಾದ್ರು ಬಟ್ ನಮಗೆ ಶೋಲ್ಡರ್ ಇನ್ನೂ ಸ್ವಲ್ಪ ಲೆಂತ್ ಬೇಕು ಅಂದರೆ ಬೇಕಾದರೆ ನೀವು ತೊಗೋಬೋದು, ಒಂದು 1/2 ಇಂಚ್ ಜಾಸ್ತಿ ಅಂದರೆ 3 ಇಂಚ್ ತೊಗೋಬೋದು. ಆದರೆ ನೀವು ಈ ಆರ್ಮೋಲ್ ರೌಂಡಿಂಗ್ ಆವಾಗ ನೀವು 5.5 ಇಂಚ್ ತೊಗೊಳಕ್ಕಾಗಲ್ಲ. ನೀವು 5.5 ಇಂಚ್ ತೊಗೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಶೋಲ್ಡರ್ ಡ್ರಾಪ್ ಬಂದೇ ಬರುತ್ತೆ. ಹಂಗಾಗಿ ಇವಾಗ ನೋಡಿ ಕರೆಕ್ಟಾಗಿ ನಿಮ್ಗೆ ಎಷ್ಟಾಯಿತು ಇಲ್ಲಿಗೆ ರೆಡಿ ಬಂದುಬಿಟ್ಟು ನೆಕ್ ವಿಡ್ತು ಮತ್ತು ಶೋಲ್ಡರ್ ವಿಡ್ತು ಎರಡು ಸೇರಿ ನಿಮ್ಗೆ 5 ಇಂಚ್ ಆಯಿತು. ಅದೇ 5 ಇಂಚನ್ನ ನೀವು ಶೋಲ್ಡರ್ನ ಆರ್ಮೋಲ್ ಡೌನಿಂಗಾಗಿ ತೊಗೋಬೇಕು. ಗೊತ್ತಾಯ್ತಾ. ನೀವೇನು ಬೋಟ್ ನೆಕ್ಕಲ್ಲೂ ಅಷ್ಟೇ, ನೀವೇನು ನಿಮಗೆ ನೆಕ್ ವಿಡ್ತು ಅಥವಾ ಆರ್ಮೋಲ್ ನೆಕ್ ವಿಡ್ತು ಶೋಲ್ಡರ್ ವಿಡ್ತು ಏನು ತೊಗೊಂಡಿರ್ತೀರ ಅದೇ ನಿಮಗೆ ಇದು ಆರ್ಮೋಲ್ ರೌಂಡಿಂಗು ನೀವು ತೊಗೋಬೇಕಾಗುತ್ತೆ. ಆವಾಗಲೇ ನಿಮಗೆ ಪರ್ಫೆಕ್ಟ್ ಬ್ಲೌಸ್ ಅನ್ನೋದು ಬರೋದು. ನೋಡಿ ಇವಾಗ ಇದೆರಡನ್ನೂ ಜಾಯಿನ್ ಮಾಡ್ಕೊಳ್ಳೋಣ. ಈ ಥರ ಎಕ್ಸ್ಪ್ಲೈನ್ ಮಾಡ್ತಾ ಹೋದಾಗ ವಿಡಿಯೋ ಸ್ವಲ್ಪ ಲೆಂತಿ ಆಗಿಬಿಡುತ್ತೆ ಫ್ರೆಂಡ್ಸ್. ಹಂಗಾಗಿ ನಾನು ಇಲ್ಲಿ 2 ಪಾರ್ಟ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು 32 ಸೈಜ್ ಅಲ್ವಾ, 32 ಈ ಫಸ್ಟಿಗೆ ಇದು ವಿಡ್ತು ತೊಗೊಂಡ್ಬಿಡೋಣ. ಫ್ರಂಟ್ ವಿಡ್ತ್ ಬಂದ್ಬಿಟ್ಟು ನಾನು ಇಲ್ಲಿ 5.5 ತೊಗೋತಾ ಇದ್ದೀನಿ. ಫ್ರಂಟು ಡೌನಿಂಗ್ ಬಂದು 5.5 ತೊಗೋತಾ ಇದ್ದೀನಿ. ಸೇಮು ಅಗಲ ಬಂದುಬಿಟ್ಟು ಕೂಡ ಇಲ್ಲಿ ನಾನು 2.5ನೇ ತೊಗೋತಾ ಇದ್ದೀನಿ. ಇಲ್ಲಿ 2.5 ತೊಗೊಂಡಿದ್ದೀನಲ್ವಾ, ಹಂಗೆ ಇಲ್ಲೂ ಕೂಡ 2.5ನೇ ತೊಗೋತಾ ಇದ್ದೀನಿ. ಆಯಿತಾ. ಈಗ ನಿಮಗೆ ಇಲ್ಲಿ ರೌಂಡಿಂಗು ಇದು ಆರ್ಮೋಲ್ ರೌಂಡಿಂಗು ಮತ್ತು ನೆಕ್ ಫ್ರಂಟ್ ನೆಕ್ ರೌಂಡಿಂಗ ನೀವು ಯಾವ ಥರ ಪರ್ಫೆಕ್ಟಾಗಿ ತೊಗೋತೀರಾ. ಇಲ್ಲಿ ಎಲ್ಲರೂ ಈ ಪೋರ್ಷನ್ನ ಬ್ಯಾಕು ಮತ್ತು ಫ್ರಂಟನ್ನ ಅವರು 1.5 ಇಂಚು ತೊಗೊಳ್ಳಿ ಅಂತಾರೆ. ನಾನು 1.5 ಇಂಚಿಗೆ ಖಂಡಿತ ತಗೊಳ್ಳಲ್ಲ ಫ್ರೆಂಡ್ಸ್, 1/4 ಇಂಚಿಗೆ ತೊಗೊಳ್ಳಿ, ಇದು ಪರ್ಫೆಕ್ಟಾಗಿ ಬರುತ್ತೆ. ಆಯಿತಾ. 1/4 ಇಂಚು, 3/4 ಇಂಚ್ ಬಂದುಬಿಟ್ಟು ಫ್ರಂಟು. ಇದು ಬ್ಯಾಕ್ ಮಾರ್ಕ್ ಮಾಡ್ತಾ ಇರೋದ್ರಿಂದ ನಮಗೆ 1/4 ಇಂಚ್ ತೊಗೊಂಡಿದ್ದೀನಿ. ಫ್ರಂಟಿಗಾದರೆ ನೀವು 3/4 ಇಂಚ್ ತೊಗೋಬೇಕಾಗುತ್ತೆ. ನಾನಿಲ್ಲಿ ನೋಡಿ ನಾನು ನಿಮಗೆ ಫ್ರಂಟ್ ಮಾರ್ಕೇ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ಬಂದುಬಿಟ್ಟು ಬ್ಯಾಕ್ ಲೆಂತ್ ಬಂದುಬಿಟ್ಟು ಅವ್ರದ್ದು ಒಂದು 3 ಇಂಚಷ್ಟು ಗ್ಯಾಪ್. ನೋಡಿ ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ ಇಲ್ಲೂ ಕೂಡ ಅಷ್ಟೇ, ಅವರು 3 ಇಂಚು ಅವ್ರದ್ದು ಈ ಬಿಡ್ತಿದೆ, ಹಂಗಾಗಿ ಇಲ್ಲಿಗೆ 9 ಇಂಚ್ ಬರುತ್ತೆ. ನೋಡಿ ಇಲ್ಲಿ ರೆಡಿಗೆ ಇದನ್ನು ನೀವು ಸೇರಿಸ್ತೀನಿ ಅಂದರೆ 3.5 ಇಂಚ್ ತೊಗೊಳ್ಳಿ. ಇದನ್ನು ಬಿಟ್ಟು ತೊಗೋತೀನಿ ಬರೀ ಈ ಪೋರ್ಷನ್ ಅಂದರೆ ನಾವು ಏನು ಬಿಡ್ತೀನ ನಾವು ಇದನ್ನು ತೊಗೋತೀವಿ ಬ್ಯಾಕ್ ಡೀಪ್ ಅಂತ ಅಂದರೆ 3 ಇಂಚನ್ನ ತೊಗೊಳ್ಳಿ. ಈ 9 ಇಂಚು ಇಲ್ಲಿ ನೋಡಿ, ಇಲ್ಲಿಂದ 9 ಇಂಚು ನೆಕ್ಕು ಡೀಪ್. ಅದು ಕನ್ಫ್ಯೂಸ್ ಆಗ್ಬೋದು ನಿಮಗೆ. ಇಲ್ಲಿಂದ ನಿಮಗೆ ಇದರಿಂದ ನಿಮ್ಗೆ ಕರೆಕ್ಟಾಗಿ ಇಲ್ಲಿ 9 ಇಂಚನ್ನ ತೊಗೊಳ್ಳಿ. ಇಲ್ಲೇನು ನಾವು ಫ್ರಂಟ್ ಲೆಂತ್ ಮಾರ್ಕ್ ಮಾಡಿದ್ದೀವಲ್ಲ, ಎಡ್ಜಿಂದ ಇಲ್ಲಿಗೆ ನೀವು 9 ಇಂಚನ್ನ ನೀವು ತೊಗೊಳ್ಳಿ. ಕನ್ಫ್ಯೂಸ್ ಆಗಬೇಡಿ, ಈ ವಿಡ್ತನ್ನ ಬಿಟ್ಬಿಡಿ, ಒಬ್ಬೊಬ್ಬರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಆಯಿತಾ. ಇಲ್ಲಿ ಕರೆಕ್ಟಾಗಿ 2.5 ಇಂಚು ಹೀಗೆ ಇದೆರಡನ್ನು ಜಾಯಿನ್ನ ಮಾಡಿ.
ಇದು ನಾನು ಫ್ರಂಟು ಅಂದ್ಕೊಂಬಿಟ್ಟು ಫಸ್ಟು ಫ್ರಂಟು ಮಾರ್ಕ್ ಮಾಡಿಬಿಟ್ಟೆ ಫ್ರೆಂಡ್ಸ್. ಇದು ಬಂದುಬಿಟ್ಟು ನಿಮಗೆ ಬ್ಯಾಕ್, ಹಂಗಾಗಿ ಕನ್ಫ್ಯೂಸ್ ಆಗಬೇಡಿ. ಆಯಿತಾ? ಇದನ್ನು ಅಷ್ಟೇ ನಿಮಗೆ ರೌಂಡು ಯಾವ ಥರ ಹಾಕಬೇಕು ಅನ್ನೋಂಗಿದ್ರೆ ಕರೆಕ್ಟಾಗಿ ನೋಡಿ 1 ಇಂಚಿಗೆ ಈ ಥರ ಇದು ಮಾಡ್ಕೊಳ್ಳಿ. ಈ ಥರ ಹಾಕ್ಕೊಂಡ್ರೆ ನಿಮಗೆ ಇವಾಗ ನೋಡಿ ಕರೆಕ್ಟಾಗಿ ಇಲ್ಲಿಂದ ಬಂದ್ರೆ ಈ ಥರ ತೊಗೊಂಡು ರೌಂಡ್ ಅನ್ನೋದು ನಿಮಗೆ ನೀಟಾಗಿ ಬರುತ್ತೆ. ಆಯಿತಾ? ನೀವು ಈ ಥರ ಬಿಗಿನರ್ಸ್ಗಳಾಗಿದ್ರೆ, ಇವಾಗ ನಾವಾಗಿದ್ರೆ ನಾವು ಈ ಥರ ಹಾಕೊಳ್ಳೋದೇ ಇಲ್ಲ, ಈ ಲೈನ್ ಹಾಕೊಳ್ಳೋದೇ ಇಲ್ಲ, ಟಕ್ ಟಕ್ ಅಂತ ಹೇಳಿದ್ಬಿಡ್ತೀವಿ. ಅದ್ರಲ್ಲಿ ನಮಗೆ ಕರೆಕ್ಟಾಗಿ ಶೇಪ್ ಅನ್ನೋದು ಕರೆಕ್ಟಾಗಿ ಬಂದಿರುತ್ತೆ. ನಿಮಗೇನು ಅಂತ ಅಂದರೆ ಅಷ್ಟು ಇದಿರಲ್ವಲ್ಲ, ಈ ಥರ ಫಾಲೋ ಮಾಡಿ ಒಂದು ಸ್ವಲ್ಪ ದಿನ, ನೀವು ಸ್ವಲ್ಪ ಟೈಲರಿಂಗಲ್ಲಿ ಎಕ್ಸ್ಪೀರಿಯೆನ್ಸ್ ಆಗೋವರೆಗೂ. ಇದು ಬಂದುಬಿಟ್ಟು ಅವ್ರದ್ದು ಬಾಡಿ ಫಿಟ್ಟಿಂಗ್ ಬಂದುಬಿಟ್ಟು 8 ಇಂಚ್. ಆಯಿತಾ? ಇಲ್ಲಿಗೆ 2 ಇಂಚ್ ಎಕ್ಸ್ಟ್ರಾ. ಓಕೆನಾ? ಇದು ಬಂದುಬಿಟ್ಟು ಲೋಯರ್ ಚೆಸ್ಟ್ ಬಂದುಬಿಟ್ಟು, ಇದು ಅಪ್ಪರ್ ಚೆಸ್ಟು, ಇದು ಲೋಯರ್ ಚೆಸ್ಟ್ ಬಂದುಬಿಟ್ಟು 7ಗೆ 1 ಇಂಚ್ ಎಕ್ಸ್ಟ್ರಾ, 1 ಇಂಚ್ ಎಕ್ಸ್ಟ್ರಾ, ಇದಕ್ಕೆ 2 ಇಂಚ್ ಎಕ್ಸ್ಟ್ರಾ. ಇದು ಯಾಕೆ 1 ಇಂಚ್ ಎಕ್ಸ್ಟ್ರಾ ನಾನು ತೊಗೊಂಡಿದ್ದೀನಿ ಹೇಳಿ? ಡಾಟ್ಸ್ಗೆ ನಾನಿಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿ ನಿಮಗೆ ಕರೆಕ್ಟಾಗಿ ಇಲ್ಲಿ ನೋಡಿ, ಈ ಎಡ್ಜ್ ಪಾಯಿಂಟಿಂದ ಇಲ್ಲಿಗೆ 3.5 ಇಂಚಿಗೆ ನೀವು ಡಾಟ್ಸ್ ಪಾಯಿಂಟ್ ತೊಗೋಬೋದು, ಮತ್ತು 4 ಇಂಚ್ವರೆಗೂ ನೀವು ಡಾಟ್ಸ್ ಪಾಯಿಂಟ ತೊಗೋಬೋದು. ಎಷ್ಟು ತೊಗೋಬೋದು ಈ ಸೈಜ್ವರೆಗೆ ಅಂದರೆ ಒಂದು 3.5 ಇಂಚು ಅಥವಾ 4 ಇಂಚ್ವರೆಗೂ ತೊಗೋಬೋದು. ಡಾಟ್ಸು ಚೆನ್ನಾಗಿರುತ್ತೆ, ಡಾಟ್ಸ್ ಬಂದಷ್ಟು ಚೆನ್ನಾಗಿರುತ್ತೆ. ಹೀಗಾಗಿ ಇಲ್ಲಿ ನೋಡಿ, ಇದನ್ನು ಈ ಕಡೆ 1/2 ಇಂಚು, ಇದನ್ನು ಈ ಕಡೆ 1/2 ಇಂಚ್. ಓಕೆನಾ? ಇದು ಬ್ಯಾಕ್ ಡಾಟ್ಸ್. ಮತ್ತು ಇದನ್ನು ಅಷ್ಟೇ, ಇಲ್ಲಿ ನೋಡಿ ಕರೆಕ್ಟಾಗಿ ಇದು ಇಲ್ಲಿಗೆ ಫಿಟ್ಟಿಂಗ್ ಇದೆ ಅವ್ರಿಗೆ. ಬಂತಲ್ವ? ಬ್ಯಾಕ್ ಶೇಪು ಕರೆಕ್ಟಾಗಿ ಬಂದಿದೆ. ಮತ್ತು ಇಲ್ಲಿ ನೀವು ಏನು ಮಾಡಿ ಗೊತ್ತಾ, ನಿಮಗೆ ಶೋಲ್ಡರ್ ಡ್ರಾಪ್ ಬರಬಾರ್ದು ಅಂದರೆ, ಶೋಲ್ಡರ್ ಬಿದ್ದೋಗುತ್ತಲ್ಲ, ಆ ಪ್ರಾಬ್ಲಮ್ ಬರಬಾರ್ದು ಅಂದರೆ ನೀವು ಇಲ್ಲಿ ಒಂದು, ಇದು ಎಲ್ಲರೂ ಬಿಗ್ ಸೈಜವ್ರಿಗೆಲ್ಲ 1/2 ಇಂಚ್ ತಗೋತೀವಿ, ಇವರಿಗೆ ಒಂದು 1/4 ಇಂಚ್ ಸಾಕು ಫ್ರೆಂಡ್ಸ್. ಒಂದು 1/4 ಇಂಚಿಗೆ ಈ ಥರ ಕ್ರಾಸಾಗಿ ಮಾರ್ಕ್ ಹಾಕ್ಕೊಳ್ಳೋಣ. ಇದು ನಾನೇ ಸುಮ್ಮನೆ ಹೇಳ್ತಾ ಇಲ್ಲ ಫ್ರೆಂಡ್ಸ್, ಇದೆಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೋತಾ ಇರೋದು. ಈಗ ಒಂದೇನಾದ್ರು ಒಂದು ಕಟಿಂಗ್ ಹೇಳ್ಕೊಡ್ತೀವಿ ಅಂದರೆ ನಾವು ಸುಮ್ಮನೆ ಹೇಳ್ಕೊಡೋಕ್ಕಾಗಲ್ಲ ಅಲ್ವಾ? ಇಲ್ಲಿ ನಾವು ಅವಾಗಲೇ ಮಾರ್ಕ್ ಮಾಡ್ಕೊಂಡ್ವಲ್ಲ, ಇದನ್ನು ಕರೆಕ್ಟಾಗಿ ಜಾಯಿನ್ನ ಮಾಡ್ಕೊಳ್ಳೋಣ. ಆಯಿತಾ? 2 ಇಂಚ್ ಎಕ್ಸ್ಟ್ರಾನ ಜಾಯಿನ್ ಮಾಡಿ ನೋಡಿ. ಬ್ಯಾಕ್ ಪಾರ್ಟ್ ಅನ್ನೋದು ನಿಮಗೆ ಕ್ರಿಯೇಟ್ ಆಯಿತು. ಇವಾಗ ನಾವಿಲ್ಲಿ ಏನು ಎಕ್ಸ್ಟ್ರಾ ತೊಗೊಂಡಿದ್ದೀವಿ, ಕಟ್ ಮಾಡ್ಕೊಳ್ಳೋಣ. ಆದಷ್ಟು ಪೇಪರ್ ಕಟಿಂಗ್ ಮಾಡುವಾಗ ಹುಷಾರಾಗಿ ಮಾಡಿ, ಅರಿಯೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೋಡಿ, ಇವಾಗ ಬ್ಯಾಕ್ ಪಾರ್ಟು ರೆಡಿ ಆಯಿತು. ಆಯಿತಾ? ಈಗ ಫ್ರಂಟ್ ಪಾರ್ಟ್ನ ಯಾವ ರೀತಿಯಾಗಿ ನೀವು ಫ್ರೆಂಡ್ಸ್, ನಾನು ಫ್ರಂಟ್ ಬ್ಯಾಕು 2 ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ವಿಡಿಯೋ ತುಂಬ ಲೆಂತಿ ಆಗ್ತಾಯಿದೆ, ನಿಮಗೂ ನೋಡೋಕ್ಕೆ ಬೋರ್ ಆಗ್ಬೋದು. ಹಂಗಾಗಿ ಪಾರ್ಟ್ 2, ಪಾರ್ಟ್ 3 ಅಂತ ಈ ಥರ ಮಾಡ್ತಾಯಿದ್ದೀನಿ. ಆದಷ್ಟು ನೋಡಿ ಸಪೋರ್ಟ್ನ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದು ತಿಳಿಸೋದು ಮಾತ್ರ ಮರಿಬೇಡಿ. ಆದಷ್ಟು ವೀಡಿಯೋಗೆ ಒಂದೊಂದು ಲೈಕ್ನ ಮಾಡಿ. ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ನೆಕ್ಸ್ಟ್ ಒಂದು ಯೂಸ್ಫುಲ್ ವೀಡಿಯೋಸ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.